ಧರ್ಮರಾಯ ದೇಗುಲದಲ್ಲಿ ಕಾಣಿಕೆ ನೆಕ್ಲೆಸ್ ಕಳ್ಳತನ ಆರೋಪ. ಮುಜರಾಯಿ ಇಲಾಖೆ ಇಒ ನಾಗರಾಜ್ ಸಸ್ಪೆಂಡ್ ಆಗಿದೆ. ಟಿವಿ9ಗೆ ಮುಜರಾಯಿ ಇಲಾಖೆಯ ಆಯುಕ್ತ ಶರತ್ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷ ಕೆ ಸತೀಶ್ ಅವರಿಂದ ಮಾಹಿತಿಯನ್ನ ಪಡಿತೀವಿ ಎಂದಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ನಂತರದಲ್ಲಿ ಮಾಹಿತಿಯನ್ನ ಪಡೆಯೋದಾಗಿ ಶರತ್ ಹೇಳಿದ್ದಾರೆ. ಶರತ್ ಮುಜರಾಯಿ ಇಲಾಖೆಯ ಆಯುಕ್ತರು. ಕಾಣಿಕೆಯ ನೆಕ್ಲೆಸ್ ಕಳ್ಳತನ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪವನ್ನ ಧರ್ಮರಾಯ ಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಮಾಡಿತ್ತು. ಇದೀಗ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಇಲಾಖೆ ಕ್ರಮವನ್ನ ತೆಗೆದುಕೊಂಡಿದೆ. ಪ್ರಾಥಮಿಕವಾಗಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಒ ನಾಗರಾಜ್ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಮುಂದುವರೆದು ಪ್ರಕರಣದ ತನಿಖೆಯನ್ನ ನಡೆಸಬೇಕಾಗುತ್ತೆ. ಹಾಗಾಗಿ ಸಂಬಂಧಪಟ್ಟವರಿಂದ ಅಂದರೆ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಕೆ ಸತೀಶ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ ಅಂತ ಹೇಳಿ ಶರತ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ಹೇಳಿದ್ದಾರೆ ಸತೀಶ್. ದೇಗುಲ ಉತ್ಸವ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಮಾತನಾಡಿದ್ದಾರೆ. ಇನ್ನು ಮುಂದೆ ಯಾರೂ ದೇವರ ಒಡವೆಗಳಿಗೆ ಕೈ ಇಡಲ್ಲ. ನಾಗರಾಜ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ನಮಗೆ ಒಂದು ಗಂಟೆಯಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಟಿವಿ9ಗೆ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಮಾಹಿತಿ ನೀಡಿದ್ದಾರೆ. ಇವತ್ತು ಸಿಕ್ಕಿರೋ ಜಯ 1 ಅವರಲ್ಲಿ ಕೊಟ್ಟಿದ್ದೀರಾ. ಇದು ನಮ್ಮ ಜನಾಂಗ ಆಗಿರ್ಬೋದು, ನಾನು ಕೊಟ್ಟಿರೋ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಾನೆಲ್ಲ ನೇರವಾಗಿ ಮಾತಾಡ್ತೀನಿ, ನಾನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ತೆ ನನಗೆ ಮಾಧ್ಯಮದವ್ರ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಮ್ಮ ಎಲ್ಲ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರೋ ಎಲ್ಲರೂ ಸಪೋರ್ಟು, ನನಗೆ ಅವ್ರಿಗೆಲ್ಲ ಚಿರಋಣಿಯಾಗಿರ್ತೀನಿ. 1 ಅವರಲ್ಲಿ ನಮಗೆ ಒಂದು ಗೆಲುವು ಸಿಕ್ಕಿದೆ. ಒಂದು ಪಾಠ ಏನಂತ ಹೇಳಿದ್ರೆ, ದೇವಸ್ಥಾನ ಒಡವೆ ಯಾರು ಕೈ ಇಡಬಾರ್ದು ಅನ್ನೋದಕ್ಕೆ ಆ ದ್ರೌಪದಿ ತಾಯಿನೇ ಕೊಟ್ಟಿರೋ ಒಂದು ಜಡಿ ಏಟ್. ಇದು 1 ಅವರಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇದೆಲ್ಲರಿಗೂ ಒಂದು ಇದಾಯಿತು. ಇದನ್ನ ಯಾರು ಮುಂದುವರಿಸ್ತೀರಾ ಅದಕ್ಕೆ ಒಂದು ನ್ಯಾಯ ಸಿಕ್ಕಿದೆ. ಎರಡನೇದು, ಹೋದ ವರ್ಷ ಕರಗ ನಡೆಸಿದವ್ರು ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಅದೊಂದು ನ್ಯಾಯನ ಕಮಿಷನರ್ ಕಡೆಯಿಂದ ಕೊಡಿಸ್ಬಿಡಿ ಸರ್. ನಮಗೆ ಯಾವುದು ದುಡ್ಡು ಕಾಸಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ಎಂಟ್ರಿ ಆಗಲ್ಲ. ಆದರೆ ಕೆಲಸ ಮಾಡಿದವ್ರಿಗೆ ದುಡ್ಡು ತಲುಪಿಸಿ ಸರ್. ಈ ಅಧಿಕಾರಿಗಳು ಕೆಲಸ ಮಾಡಿದವ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಸರ್. ತುಂಬ ಅದು ಅನ್ಯಾಯ ಆಗಿದೆ. ಅದೊಂದು ನ್ಯಾಯ ಕೊಡಿಸಿ ಸರ್. ಸರ್, ಇವತ್ತು ಸಿಕ್ಕಿರೋ ಜಯ 1 ಅವರಲ್ಲಿ ಕೊಟ್ಟಿದ್ದೀರಾ. ಇದು ನಮ್ಮ ಜನಾಂಗ ಆಗಿರ್ಬೋದು, ನಾನು ಕೊಟ್ಟಿರೋ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಾನೆಲ್ಲ ನೇರವಾಗಿ ಮಾತಾಡ್ತೀನಿ, ನಾನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ತೆ ನನಗೆ ಮಾಧ್ಯಮದವ್ರ ಸಪೋರ್ಟ್ ಆಗಿರ್ಬೋದು, ಮತ್ತೆ ನಮ್ಮ ಎಲ್ಲ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರೋ ಎಲ್ಲರೂ ಸಪೋರ್ಟು, ನನಗೆ ಅವ್ರಿಗೆಲ್ಲ ಚಿರಋಣಿಯಾಗಿರ್ತೀನಿ. 1 ಅವರಲ್ಲಿ ನಮಗೆ ಒಂದು ಗೆಲುವು ಸಿಕ್ಕಿದೆ. ಒಂದು ಪಾಠ ಏನಂತ ಹೇಳಿದ್ರೆ, ದೇವಸ್ಥಾನ ಒಡವೆ ಯಾರು ಕೈ ಇಡಬಾರ್ದು ಅನ್ನೋದಕ್ಕೆ ಆ ದ್ರೌಪದಿ ತಾಯಿನೇ ಕೊಟ್ಟಿರೋ ಒಂದು ಜಡಿ ಏಟ್. ಇದು 1 ಅವರಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇದೆಲ್ಲರಿಗೂ ಒಂದು ಇದಾಯಿತು. ಇದನ್ನ ಯಾರು ಮುಂದುವರಿಸ್ತೀರಾ ಅದಕ್ಕೆ ಒಂದು ನ್ಯಾಯ ಸಿಕ್ಕಿದೆ. ಎರಡನೇದು, ಹೋದ ವರ್ಷ ಕರಗ ನಡೆಸಿದವ್ರು ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಅದೊಂದು ನ್ಯಾಯನ ಕಮಿಷನರ್ ಕಡೆಯಿಂದ ಕೊಡಿಸ್ಬಿಡಿ ಸರ್. ನಮಗೆ ಯಾವುದು ದುಡ್ಡು ಕಾಸಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ಎಂಟ್ರಿ ಆಗಲ್ಲ. ಆದರೆ ಕೆಲಸ ಮಾಡಿದವ್ರಿಗೆ ದುಡ್ಡು ತಲುಪಿಸಿ ಸರ್. ಈ ಅಧಿಕಾರಿಗಳು. ಇದು ಸತೀಶ್ ಅವರ ಮಾತು. ಟಿವಿ9 ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ಪ್ರಸಾರ ಆದ 1 ಗಂಟೆಯಲ್ಲೇ ಕ್ರಮ ಆಗಿದೆ ಅಂತ ಹೇಳಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ, ನಾನು ತಪ್ಪು ಮಾಡಿಲ್ಲ, ನನ್ನ ಬಳಿ ಎಲ್ಲಾ ದಾಖಲೆ ಇವೆ ಎಂದಿದ್ದಾರೆ. ಸಸ್ಪೆಂಡ್ ಆದಂತಹ ಇಒ ನಾಗರಾಜ್ ಅವರು ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ನಾವು ಹುಂಡಿ ಎಣಿಕೆ ಮಾಡಿದಾಗ 68 ಗ್ರಾಂ ತೂಕ ಇತ್ತು. ಬ್ಯಾಂಕ್ಗೆ ಹೋದಾಗ ಸಂಜೆ ಆಗಿದೆ ಅಂದ್ರು. ಸೋಮವಾರ ಮಾಡೋಣ ಅಂದಿದ್ದಕ್ಕೆ ತೂಕ ಮಾಡಿಸಿದ್ವಿ. ಬಿ ದರ್ಜೆ ದೇಗುಲ ಹಿನ್ನೆಲೆಯಲ್ಲಿ ಲಾಕರ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ನಾಗರಾಜ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ತಮ್ಮ ವಿರುದ್ಧ ಕೇಳಿಬಂದಂತಹ ಆರೋಪಕ್ಕೆ. ಹುಂಡಿ ಎಣಿಕೆ 6ನೇ ತಾರೀಕು ಹುಂಡಿ ಎಣಿಕೆ ಸಮಯದಲ್ಲಿ ಒಂದು ನೆಕ್ಲೆಸ್ ಸಿಕ್ತು. ಸೊ ಅದನ್ನ ಟೆಂಪಲ್ ಪಕ್ಕದಲ್ಲೇ ಒಂದು ಸೇಫ್ಟಿ ಅಂಗಡಿ ಇತ್ತು ದೇವಸ್ಥಾನ ಹತ್ರದಲ್ಲೇ. ಸೊ ಅವ್ರ ಹತ್ರ ನಮ್ಮ ಕಚೇರಿ ಸಿಬ್ಬಂದಿ, ನಮ್ಮ ಏನು ಸೂಪರ್ವೈಸರು ಯಾರು ಬಂದಿದ್ರು, ನಮ್ಮ ಸ್ಟಾಫ್ ಎಲ್ಲ ಹೋಗಿ ಅವ್ರ ಹತ್ರ ತೋರಿಸಿದ್ವಿ, ಚಿನ್ನ ಇರ್ಬೋದಾ ಅಥವಾ ಇಲ್ವಾ ಉಮ್ಮಗೌಡ ಅಂತ. ಅಲ್ಲಿ ತೋರಿಸಿದ್ರು ಚಿನ್ನದ್ದೆ ಅಂತ ಹೇಳಿದ್ರು. ಆಮೇಲೆ ತೂಕ ಹಾಕಿಸಿದ್ರೆ 68 ಗ್ರಾಮ್ 18 ಮಿಲಿ ಇತ್ತು. ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಂದು ಆಫೀಸಲ್ಲಿ ಇಟ್ಬಿಟ್ಟು ಸೋಮವಾರ ಬೆಳಗ್ಗೆ, ಭಾನುವಾರ ಸಂಡೇ ಇತ್ತಲ್ಲ 7ನೇ ತಾರೀಕು ಮಾರ್ನಿಂಗ್ಗೆ ಬ್ಯಾಂಕ್ ಹೋಗ್ಬಿಟ್ಟು ಮುತ್ತೈಸ್ಕೊಂಡು ಬ್ಯಾಂಕ್ ಹೋಗ್ಬಿಟ್ಟು ಅಪ್ಲೈಸ್ ಮಾಡಿಸ್ಬಿಟ್ಟು ತೊಗೊಂಡೋಗಿ ಹುಂಡಿ ಎಫಿಷಿಯಲಿಗೆ ಮಾಡಿ ಹುಂಡಿಗೆ ಹಾಕಿದ್ದೀನಿ. ಆಮೇಲೆ ಹುಂಡಿ ಸಿಕ್ಕಿದ್ದೀನ ಎಷ್ಟು ಗ್ರಾಮ್ ಇತ್ತು, ತೂಕ ಇತ್ತು, ಇನ್ನೊಂದು ಮತ್ತೊಂದು ಸೇಮೇ ಇದೆ. ಯಾವುದು ಚೇಂಜಸ್ಸು ಆಗಿಲ್ಲ, ಚೇಂಜು ಮಾಡಿಲ್ಲ, ಆ ಥರ ಯಾವುದು ಆಗಲೂ ಇಲ್ಲ, ಆಗೋಕ್ಕೂ ಬಿಡೋದು ಇಲ್ಲ ನಾವು ಇಲಾಖೆ ವತಿಯಿಂದ.
ಆಯ್ತಾ. ಬಟ್ ಅವ್ರು ಏನು 120 ಗ್ರಾಮ್ ಸಿಕ್ಕದೆ ಅಂತಾರೆ, ಅವ್ರು ಪ್ರೂವ್ ಮಾಡಿಬಿಡ್ಲಿ ಸರ್, ಅವರು ನೋಡೋಣ, ಪ್ರೂವ್ ಮಾಡಲಿ ಆಯ್ತಾ. ಪ್ರೂವ್ ಮಾಡಿದ್ರೆ ಅವ್ರು ಏನೇ ನಮ್ಮ ಇಲಾಖೆ ವತಿಯಿಂದ ನಾನು ಏನೇ ಪನಿಷ್ಮೆಂಟ್ ಕೊಟ್ಟರು ನಾನು ಸಿದ್ಧ ಇದ್ದೀನಿ. ಬಟ್ ಈ ಸುಳ್ಳು ಆರೋಪಗಳು ಮಾಡೋದು ಭಾರಿ ತಪ್ಪು ಇದೆ ಸರ್. ಉಂಡಿ ಎಣಿಕೆ 6ನೇ ತಾರೀಕಿತ್ತು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಒಂದು ಕಡೆ ತಪ್ಪು ಮಾಡಿದವರಿಗೆ 1 ಗಂಟೆಯಲ್ಲೇ ಶಿಕ್ಷೆ ಆಯಿತು ಅಂತ ಸತೀಶ್ ಅವರು ಮಾತನಾಡ್ತಾರೆ, ಮತ್ತೊಂದು ಕಡೆ ನಾಗರಾಜ್ ಅವರು ನಾನು ತಪ್ಪೇ ಮಾಡಿಲ್ಲ, ಅದನ್ನ ಪ್ರೂವ್ ಮಾಡಲಿ, ನಾನು ಇನ್ನೂ ಏನು ಶಿಕ್ಷೆ ಬೇಕೋ ಅದನ್ನ ಅನುಭವಿಸ್ತೀನಿ ಅಂತಿದ್ದಾರೆ. ಸದ್ಯಕ್ಕೆ ಈ ಬೆಳವಣಿಗೆ ಮುಂದೆ ಏನಾಗಬಹುದು ಅಂತ ಹೇಳಿ, ಈ ಸರಿ ತಪ್ಪುಗಳನ್ನ ಹೇಗೆ ತುಲನೆ ಮಾಡಲಾಗುತ್ತೆ ಅಂತ ಕಿರಣ್? ಅದು ಮಧುಶ್ರೀ, ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವ ನಡೆಯುವಂತಹ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಭಕ್ತರು ನೀಡಿದಂತಹ 122 ಗ್ರಾಮ್ ಒಡವೆಯನ್ನು ಅಂದರೆ ನೆಕ್ಲೆಸ್ ಅನ್ನ ಆ ದೇವಾಲಯದ ಆಡಳಿತಾಧಿಕಾರಿಯಾಗಿರುವಂತಹ ನಾಗರಾಜ್ ಅವರು ಯಾರಿಗೂ ತಿಳಿಸದೆ ಜೇಬಿನಲ್ಲಿ ಹಾಕೊಂಡೋಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಮಾಡಿದಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಶರತ್ ಅವರು ಅಂದರೆ ಆಯುಕ್ತರಾಗಿರುವಂತಹ ಶರತ್ ಅವರು ಈಗಾಗಲೇ ಕೂಡ ಸಸ್ಪೆಂಡ್ ಅನ್ನ ಮಾಡಿರುವಂಥದ್ದು ಒಂದು. ಎರಡನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಸತೀಶ್ ಅವರು ಈಗಾಗಲೇ 1 ಗಂಟೆಯಲ್ಲೇ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಈ ಒಂದು ಏನು ಸಸ್ಪೆಂಡ್ ಆದೇಶ ಇದೆ, ಈ ಹಿನ್ನೆಲೆಯಲ್ಲಿ ಯಾವುದೇ ದೇವಾಲಯಗಳಲ್ಲೂ ಕೂಡ ದೇವರ ಒಡವೆಗೆ ಯಾರು ಕೈ ಇಡೋದಿಲ್ಲ, ಕೈ ಇಡ್ಲಿಕ್ಕೆ ಒಂದು ವೇಳೆ ಯೋಚನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರೆ, ಇತ್ತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವಂತಹ ನಾಗರಾಜ್ ಅವರು, ನಾನು ಸಂಪೂರ್ಣವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟೆ ಈ ಒಡವೆಯನ್ನು ತೆಗೆದುಕೊಂಡು ಹೋಗಿದ್ದೀನಿ, ಯಾವುದೇ ರೀತಿಯ ತನಿಖೆಗೂ ಕೂಡ ನಾನು ಸಿದ್ಧನಿದ್ದೇನೆ. ಅಂದರೆ ನಮ್ಮ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ 68 ಗ್ರಾಮ್ ಇತ್ತು ಅನ್ನೋಂಥದ್ದು, 68 ಗ್ರಾಮ್ ಒಡವೆನ ನಾನು ತೆಗೆದುಕೊಂಡು ಹೋಗಿದ್ದೆ. ಕಾರಣ ಏನಂತ ಹೇಳಿದ್ರೆ ಅವತ್ತು ಸಾಟರ್ಡೆ ಆಗಿತ್ತು, ಅಂದರೆ ಶನಿವಾರವಾಗಿತ್ತು. ಆ ಕಾರಣಕ್ಕಾಗಿ ಬ್ಯಾಂಕಿನಿಂದ ಬರುವಂಥ ಅಂದರೆ ಒಡವೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಬರದ ಹಿನ್ನೆಲೆಯಲ್ಲಿ ನಾವು ಆ ಒಡವೆಯನ್ನು ತೆಗೆದುಕೊಂಡು ಹೋಗಿದ್ದು. ಸೋಮವಾರ ಮತ್ತೆ ನಾನು ತೆಗೆದುಕೊಂಡು ಬಂದಿಟ್ಟಿದ್ದೇನೆ. ಸಂಪೂರ್ಣವಾಗಿ ಏನೇನು ತನಿಖೆ ನಡೆಯುತ್ತೋ ಆ ಎಲ್ಲ ತನಿಖೆಗಳಿಗೂ ಕೂಡ ನಾನು ಸಿದ್ಧನಾಗಿದ್ದೇನೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದು ಒಂದು. ಎರಡನೇದು, ಮುಜರಾಯಿ ಇಲಾಖೆಯ ಆಯುಕ್ತರು ಈಗಾಗಲೇ ಅಂದರೆ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರಿಗೆ ನೋಟಿಸನ್ನು ಕೊಡ್ತೀವಿ, ಅಂದರೆ ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಇದೇನು ಕಮಿಷನ್ ಆರೋಪ ಮಾಡ್ತಿದ್ದಾರೆ ಒಂದು. ಎರಡನೇದು, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಒಂದು ಆರೋಪ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ಅವರ ಬಳಿ ಏನೇನೆಲ್ಲ ದಾಖಲಾತಿಗಳಿದೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳು ಕೂಡ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಸತೀಶ್ ಅವರು, ನನ್ನ ಬಳಿ ಸಂಪೂರ್ಣವಾದಂತಹ ದಾಖಲಾತಿಗಳಿದೆ, ಅಂದರೆ ಅಧಿಕಾರಿಗಳು ಕೇಳಿರುವಂತಹ ಲಂಚ ಇರ್ಬೋದು ಮತ್ತೆ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ವಿಚಾರ ಇರ್ಬೋದು, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಮುಜರಾಯಿ ಇಲಾಖೆ ಆಯುಕ್ತರಿಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ.